ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 8. ಕ್ಲಾಸ್ ಸ್ಟಾರ್ಟಾಗಿ 1 ವೀಕ್ ಆಯಿತು. ಸೆಕೆಂಡಿಂದನೇ ಸ್ಟಾರ್ಟ್ ಆಯಿತು. ನಾವು ಒಂದು ಸ್ವಲ್ಪ ಬ್ಯುಸಿ ಇದ್ರಿ. ಸೆಂಟ್ಗೆ ಹೋಗಿದ್ನಲ್ವ, ನಿಮ್ಗೆ ಹೇಳಿಲ್ಲ ಅನಿಸುತ್ತೆ. ಇನ್ನೂ ಲಾಕ್ಸ್ ಎಲ್ಲ ಬಿಟ್ಟಿಲ್ಲ, ಬಿಡ್ತೀನಿ. ಬಿಟ್ಟಾದಮೇಲೆ ನೋಡಿ. ಈಗ ಕ್ಲಾಸ್ ಇದೆ, ABDದು, ಅಬ್ದುಲ್ ಲತೀಫ್ ಸರ್ದು. 9:40 ಇರೋದು. ಇಟ್ಸ್ ಆಲ್ರೆಡಿ 9:30 ಟೈಮ್. ನಾನು ನರೇಶ್ ಹೋಗ್ತಿದ್ದೀವಿ. ಹಾಯ್ ಮಾಡಪ್ಪ ರಾಜು. ಎಷ್ಟೊತ್ತವರೆಗೂ ಮಗ ಕ್ಲಾಸು? 11:20 ಅನಿಸುತ್ತೆ. ಇಲ್ಲ 12:50ವರೆಗೂ ಕ್ಲಾಸ್ ಇದೆ. ಕ್ಲಾಸ್ ಬಂದು 9:40 to 12:50ವರೆಗೂ ಕ್ಲಾಸ್ ಇದೆ. ಅಲ್ಲಿವರೆಗೂ ಕ್ಲಾಸ್ ಕೇಳಿ, ಮತ್ತು ಕಲ್ಯಾಣ್ ಬರ್ತಡೇ ಇದೆ ಇವತ್ತು. ಕಲ್ಯಾಣ್ ಬರ್ತಡೇ ಸೆಲೆಬ್ರೇಟ್ ಮಾಡಿ ಆಮೇಲೆ ಮನೆಗೆ ಬರೋ ಪ್ಲ್ಯಾನ್ ಇರೋದು. ಬನ್ನಿ ಈಗ ಹೋಗೋಣ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಇವತ್ತು ಬಾಯ್ಸ್ ಎಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಆಲ್. ಇನ್ನು ಪಾಂಡವ್ರು ಬಂದಿಲ್ಲ. ಸ್ನ್ಯಾಕ್ಸ್ ಎಲ್ಲ ಕ್ರೇಜಿ ಸಿಕ್ಬಿಡ್ತು ನಮಗೆ ತಿನ್ನೋದಕ್ಕೆ. ಬ್ಯಾಗಲ್ಲಿ ಒಂದು ಸ್ವಲ್ಪ ಸ್ವೀಟ್ಸ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೈಟಿಗೆ ಧಾರವಾಡ ಪೇಡ ಅಂದರೆ ಇಷ್ಟ ಅಂತೆ. ಅದಕ್ಕೆ ಅವನ ಹೆಸರು ಗೊತ್ತಲ್ಲ, ಲೈಟಲ್ಲ, ಸೆಂಟಲ್ಲೆಲ್ಲ ನೀವು ನೋಡಿರ್ಬೋದು. ಅವನ ಹೆಸರು ಚಾಪ್ಸ್. ಏನು ಮಗ ಅವನ ಹೆಸರು? ಏನೋ ಮಗಲ್ಲ, ಚಾಪ್ಸ್. ಅವನ ಹೆಸರು ಚಾಪ್ಸ್ ಅಂತ ನಾವು ಕರೆಯೋದು. ಅದೊಂಥರ ಯಾರಿಗೂ ಗೊತ್ತಾಗಬಾರ್ದು ಅಂತ ಕರೆಯೋದು. ಅದು ಅವನಿಗೆ ಮಾತ್ರ ಗೊತ್ತು ಚಾಪ್ಸ್ ಅನ್ನೋದು. ಈಗ ಕ್ಲಾಸ್ಗೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ವೆದರ್ ಒಂದು ಸ್ವಲ್ಪ ಕೂಲಾಗಿದೆ ಗೈಸ್. ಬಿಸಿಲಿಗೆ ಹೋದರೆ ಬಿಸಿ ಆಗ್ಬೋದು, ಇಲ್ಲ ಅಂತಂದರೆ ಕೂಲೇ ಆಗ್ಬೋದು. ಬನ್ನಿ ಹೋಗೋಣ ಗೈಸ್. ಕಾಲೇಜ್ಗೆ ಹೋಗ್ತಾ ರೋಡಲ್ಲಿ ಒಂದು ಆಕ್ಸಿಡೆಂಟ್ ನೋಡಿದ್ವಿ. ಆಲ್ರೆಡಿ ಆಗೋಗಿತ್ತು. ಇಲ್ಲಿ ಪೊಲೀಸವರೆಲ್ಲ ಬಂದು ಏನೋ ಡೀಲ್ ಮಾಡ್ತಿದ್ದಾರೆ. ಕಾರ್ ನೋಡಿ, ಡಿವೈಡ್ರ್ ಮೇಲೇನೋ ಫುಟ್ಪಾತ್ ಒಳಗಡೆನೇ ಹಚ್ಬಿಟ್ಟವ್ರೆ ತಾತ ಪಾಪ. ಬನ್ನಿ ಹೋಣ. If you will divide it in this manner, it will be easier for you to not understand. ಬೈ ಫೇವ್ರೆಟ್ ಸ್ವೀಟ್ ಅಲ್ಟಿಮೇಟ್ ಇರುತ್ತೆ. ಅದ್ರಲ್ಲಿ ತುಪ್ಪ ಕಮ್ಮಿ ಆಗುತ್ತೆ ಅಷ್ಟೇ. ರೈಸ್ ಈಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಮನೆಗೆ ಬಂದು ಮನೆಯಿಂದ ಮತ್ತೆ ಹೋಗ್ತಿದ್ದೀವಿ. ಎಲ್ಲಿ ಅಂದರೆ ಸ್ಪಾರ್ ಕಲ್ಯಾಣ್ ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಇನ್ನು ದಿಲೀಪು ಅವರೆಲ್ಲ ಆ ಕಡೆಯಿಂದ ಬರ್ತಿದ್ದಾರೆ. ಈಗ ಹೋಗಿ ಕೇಕ್ ಕಟ್ಟಿಂಗ್ ಮಾಡಿಸಿ ಮತ್ತೆ ಮನೆಗೆ ಬರೋದು. ರೈಸ್ ಸ್ಪಾರ್ ಹತ್ರ ಬಂದ್ವಿ. ಇನ್ನೇನೊಂದು 100 ಮೀಟರ್ಸ್ ದೂರದಲ್ಲಿದ್ದೀವಿ. ವ್ಯೂ ನೋಡಿ, ಯೋಷ್ಕರಲ್ಲದು ಏನು ಸಾಕತ್ತಾಗಿದೆ. ಯೋಷ್ಕಿ ವ್ಯೂ. ಫೈನಲ್ ಇಯರಲ್ಲಿ ಬೇರೆ ಇದ್ದೀವಿ. ಟೈಮ್ ವೇಸ್ಟ್ ಮಾಡಬಾರ್ದು. ಓದ್ಕೊಳೋದು ಒಂದೇ ಆಪ್ಷನ್ನು. ಅದಕ್ಕೋಸ್ಕರ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಿಲ್ಲ ನಾವು. ಜಸ್ಟ್ ಸಣ್ಣ ಪುಟ್ಟ ಏನೋ ಅದು ಇದು ಬರ್ತಡೇ ಅದು ಇದು ಸೆಲೆಬ್ರೇಟ್ ಮಾಡಿ ಸುಮ್ಮನೆ ಆಗ್ತೀವಿ. ಐಸ್ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಈಗೆಲ್ಲ ಹ್ಯಾಂಡ್ ಶೇಕ್ ಮಾಡ್ತಿದ್ದಾರೆ, ಅಂದರೆ ಕೈ ಕೊಟ್ಟು ವಿಶ್ ಎಲ್ಲ ಮಾಡ್ತಿದ್ದಾರೆ. ಆರಾಮ್. ನೀನು ಏನು ಗೊತ್ತಲ್ಲ. ಬನ್ನಿ ಈಗ ಕೇಕ್ ತಗೊಂಡು ಹೋಗೋಣ. ಗೈಸ್ ಯಾರೇನು ದಿಲೀಪ್ ಹತ್ರ 400 ಇತ್ತು, ನನ್ನ ಹತ್ರ 600 ಇತ್ತು. ದುಡ್ಡಿರಲಿಲ್ಲ. ಕೇಕ್ ಕರೆಕ್ಟಾಗಿ ಎಷ್ಟು 1400 ಏನೋ ಆಗುತ್ತೆ. ಅದಕ್ಕೆ ಕಲ್ಯಾಣ್ ಕಾರ್ಡೇ ತೊಗೊಂಡಿದ್ದೀವಿ. ಕಲ್ಯಾಣ್ ಕಾರ್ಡಲ್ಲಿ ಎಷ್ಟು 2000 ಏನೋ ದುಡ್ಡಿದೆ ಅಂತ ಬರ್ತಡೇ ಬಾಯ್ಸ್ ಕಾರ್ಡೇ ತೊಗೊಂಡು ಕೇಕ್ ಕಟ್ ಮಾಡಿಸ್ತಿದ್ದೀವಿ. ಲಾಲ್ದು ಇವತ್ತೇ ಬರ್ತಡೇ ಮಾಡಬೇಕು ಅಂತಿದ್ದೀವಿ. ಯಾಕಂದರೆ ಒಂದು ಬರ್ತಡೇ ಮಾಡಿರಲಿಲ್ಲ ಎಕ್ಸಾಮ್ ಟೈಮಲ್ಲಿ. ಯಾಕಂದರೆ ಓದ್ಕೊಬೇಕಿತ್ತು, ಅದು ಇತ್ತು ಅಂತ ಮಾಡಿರಲಿಲ್ಲ. ಜಸ್ಟ್ ಮಿಸ್ ಅಷ್ಟೇ ಮಾಡಿದ್ವಿ. ಇವಾಗ ಅವನು ಬರ್ತಿದ್ದಾನೆ. ಒಂದೇ ಸರ್ತಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸೋದು. ಬನ್ನಿ, ಇವರೆಲ್ಲ ಏನೋ ಡಿಸೈಡ್ ಮಾಡ್ತಿದ್ದಾರೆ. ಬನ್ನಿ ಹೋಗಿ ಬಿಲ್ ಹಾಕ್ಸಿ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಡ. ಫೈನಲಿ ಬರ್ತಡೇ ಬಾಯ್. ಇವೊಂದು ಬರ್ತಡೇ ಮೊದಲೇ ಆಗಿತ್ತು, ಈಗ ಮಾಡ್ತಿದ್ದೀವಿ. ಹೇಳಿದ್ನಲ್ವ ಆಗಲೇ ಏನಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲೊಬ್ಬ ಇಲ್ಲೊಬ್ಬ. ಲಿತೀಶ್ದು ಬರ್ತಡೇ ಎಲ್ಲಿ ಮಾಡಿದ್ದು ಅಂದರೆ ಅಲ್ಲಿ ಮಾಡಿದ್ದು. ಯೋಷ್ಕರಲ್ಲ ಅಂತ ಕಾಣಿಸ್ತಿದೆ, ಅಲ್ಲಿ ಮಾಡಿದ್ದು. ಇವೊಂದು ಅಲ್ಲೇ ಮಾಡೋಣ ಅಂತ ಹೋಗ್ತಿದ್ದೀವಿ. ಯಾಕಂದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಬಾಯ್ಸ್ ಎಲ್ಲ ಇದ್ದಾರೆ. ಫುಲ್ಲೆಲ್ಲ ಚಿಕ್ ಅಂತ ಮಾಡ್ಕೊಂಬ
ಟಿಶ್ಯೂ ಪೇಪರ್ ತರಲಿಲ್ಲ. ಐಸ್ ಫೈನಲಿ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾಯಿತು. ಈಗ ರಿಟರ್ನ್ ಬ್ಯಾಕ್ ಟು ಹೋಮ್. ಒಂದು ಸ್ವಲ್ಪ ಜನ ಬಾಯ್ಸು ಬ್ಯಾಡ್ಮಿಂಟನ್ಗೆ ಹೋಗ್ತಿದ್ದಾರೆ, ಇನ್ನು ಸ್ವಲ್ಪ ಜನ ಮನೆಗೆ ಹೋಗ್ತಿದ್ದಾರೆ, ಇನ್ನು ಸ್ವಲ್ಪ ಜನ ಹಾಸ್ಟೆಲ್ಗೆ ಹೋಗ್ತಿದ್ದಾರೆ. ಮಾಮ ಇವನು ಗಿರೀಶ್ ಅಂತ ಸ್ಪೋರ್ಟ್ಸಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಎತ್ತಿದ ಕೈ. ಸ್ಟಡೀಸು ಹಂಗೆ ಚೆನ್ನಾಗಿ ಮಾಡ್ತಾನೆ. ಏನಪ್ಪ ಏನು? ಓ ಜಿಮ್ಮರು, ನಾನು ಜಿಮ್ ಪಾರ್ಟ್ನರ್ ಇವನು. ನಾವಿಬ್ರು ಒಟ್ಟೊಟ್ಟಿಗೆ ಜಿಮ್ ಮಾಡೋರು. ಈಗ ಒಂದು ಸ್ವಲ್ಪ ವೀಕ್ ಆದಂಗೆ ಇದ್ದಾನೆ ಅಲ್ಲ ಮಗ? ಇನ್ನೊಂದೇನು ಹೇಳೋಣ ಅಂತ. ಇವನಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇವನೇ ನಮಗೆ ಸ್ವೀಟ್ಸ್ ಎಲ್ಲ ಜಾಸ್ತಿ ತಗೊಂಬಂದು ಕೊಟ್ಟಿರೋದು. ಬಲ್ಶಾಯಿ ಸ್ವೀಟ್ಸು ಅಂದರೆ ಥ್ಯಾಂಕ್ಸ್ ಮಾತ್ರ ಸ್ವಲ್ಪ ಹೇಳಬೇಕು. ಟ್ಯಾಕ್ಸಾ? ಥ್ಯಾಂಕ್ಸ್ ಇಲ್ಲ, ಥ್ಯಾಂಕ್ಸ್ ಸ್ವಲ್ಪ ಜಾಸ್ತಿನೇ ಹೇಳೋಣ. ಬಲ್ಶಾಯಿ ಸ್ಪಸಿಬಾ ಬ್ರಾತ್. ಇಲ್ಲಿ ಬನ್ನಿ ಹೋಗೋಣ. ಇವನಿದ್ದಾನೆ, ಇವನು ಕೊರಿಯರ್ ಮಾಡಿಸ್ಕೊಂಡವನು. ಇವನು ಒಂದ್ಸತಿ ಏನು ಕೊಡಲಿಲ್ಲ ಇವನು. ಕೊರಿಯರ್ ಅಲ್ಲಿ ಏನೋ ಬರುತ್ತೆ ಮಗ, ಕರೆಕ್ಟ್ 20 ದಿನ ಆಯ್ತು ಕೊರಿಯರ್ ಮಾಡಿಸಿದ್ದು. ಆದ್ರೆ ನೀನ್ ಕರೆಕ್ಟ್ ಆಗಿ ಅಲ್ಲಿ ಏನ್ ಅದ್ರದ್ದು ಕೋಡ್ಸ್ ಇರುತ್ತೆ ನೋಡು, ಆ ಕೋಡ್ಸ್ ನೀನು ತರಿಸ್ತಿರೋ ಐಟಮ್ದು ಅಪ್ರಾಕ್ಸಿಮೇಟ್ ಅಮೌಂಟ್ ಎಷ್ಟಾಗುತ್ತೆ ಅದೆಲ್ಲ ಒಂದು ಲಿಸ್ಟ್ ಮಾಡಿ ಅಲ್ಲಿ ಹಾಕಿದ್ರೆ ಅವಾಗ ನಿಂದು ಕರೆಕ್ಟ್ 8 ಡೇಸಿಗೆ ಬರುತ್ತೆ. ಓಕೆ, ನಾವು ಕೊರಿಯರ್ ಮಾಡಿಸ್ಬೇಕು. ಈಗ ಸದ್ಯಕ್ಕೆ ಏನು ಮಾಡಲ್ಲ. ಇವರು ಪ್ರಿವೇಟ್ ಹಾಯ್ ಅಂತವ್ರೆ. ಹಾಯ್ ನೋಡಿ ಗೈಸ್, ಫುಲ್ ಚಿಲ್ ಮಾಡ್ತವ್ರೆ. ಫ್ಯಾಮಿಲಿನೇ ಬನ್ನಿ ಹೋಗೋಣ. ಈಗ ಸೀದಾ ಮನೆಗೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಒಂದು ಸ್ವಲ್ಪ ಓದ್ಕೊಳೋದೈತೆ, ಓದ್ಕೊಳ್ಳೋಣ.